ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಬಂದಿರುವಂತಹ ಮನೆ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತಹ ಮನೆ. 20ವರೆಗೆ 44ರಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಮೈಸೂರು ರೋಡ್ ಅಲ್ಲಿ ಬರುವಂತಹ ಕೆಂಗೇರಿ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಮತ್ತೆ ಸಬ್ ರಿಜಿಸ್ಟ್ರೇಷನ್ ಆಫೀಸು ಮತ್ತೆ ಮೈಸೂರು ರೋಡ್ ಅಲ್ಲ, ಜಸ್ಟ್ ನಮಗೆ ಒಂದೇ 1 ಕಿಲೋಮೀಟರ್ ಒಳಗಡೆ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಪ್ರಾಪರ್ಟಿ ಎಲಿವೇಶನ್ ನೋಡಿ. ಈ ಪೋರ್ಷನ್ ಅಲ್ಲಿ ನಮಗೆ ಫೆಂಡ್ರಾಮೆಟಿಕ್ ಶೀಟ್ ಮತ್ತೆ ಎಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡಿಂಗ್ ನೇಮ್ ಬೋರ್ಡ್ ಗೆ ಇಟ್ಟಿರುವಂತಹ ಜಾಗ ವಿತ್ ವಾಲ್ಗಳನ್ನ ನಮಗೆ 2x4 ವೆಟರ್ಫಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ವಾಲ್ಗಳನ್ನ ನಮಗೆ ಸ್ಟ್ರಕ್ಚರ್ ನ ಯೂಸ್ ಮಾಡಿರುವಂತದ್ದು. ತುಂಬಾ ಲಕ್ಸುರಿ ಆಗಿ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತಹ ಮನೆ ಈ ಮನೆ. ನೋಡಿದ್ರಲ್ಲ, ಪಾರ್ಕಿಂಗ್ ಇಷ್ಟು ವಿಶಾಲವಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಾಲ್ಗಳಿಗೂ ಟೈಲ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಫ್ಲೋರಿಂಗು ಕೂಡ ನಮಗೆ ಆಂಟಿಸ್ಕಟ್ ವೆಟರ್ಫಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಸೈಟ್ ಮೆಜರ್ಮೆಂಟ್ ಬಂದು ನಮಗೆ 20ವರೆಗೆ 44 ಏನ್ ಮೆಜರ್ಮೆಂಟ್ ಇದೆ, ಆ ಮೆಜರ್ಮೆಂಟ್ ಗೆ ನಮಗೆ ಸೈಟ್ ನ ಬಿಲ್ಡ್ ಮಾಡಿದ್ದಾರೆ. ಅಂದ್ರೆ ಬಿಲ್ಡಿಂಗ್ ನ ಬಿಲ್ಡ್ ಮಾಡಿರುವಂತದ್ದು. ಇದ್ರ ಬ್ಯಾಕ್ ಸೈಡ್ ಏನ್ ಬರುತ್ತೆ, ಈ ಸ್ಪೇಸ್ ಏನಿದೆ ಇದು ನಮಗೆ ಕೋಶ ಬರುತ್ತೆ. ಅಂದ್ರೆ ದೇವ್ರ ಮೇಲೆ ನಮಗೆ ಬೆಳೆದಿದೆ. ಇವರು ಮೂಲೆ ಮಟ್ಟಕ್ಕೆ ನಮಗೆ ಬಿಲ್ಡಿಂಗ್ ನ ತಗೊಂಡಿರುವಂತದ್ದು. ಈ ಸ್ಪೇಸ್ ಏನಿದೆಯಲ್ಲ, ಈ ಸ್ಪೇಸ್ ಜಾಗ ಕೂಡ ನಮಗೆ ಪೇಪರ್ ಅಲ್ಲಿ ಇದೆ. ಬಟ್ ಈ ಜಾಗನ ಬಿಟ್ಟು ಇಲ್ಲಿ ಮನೆ ಕಟ್ಟಿರುವಂತದ್ದು. ವೆಂಟಿಲೇಷನ್ ಗಂತೂ 7 ಮಾಡಿಸಿದ ಮನೆ. ಏನಕ್ಕಂದ್ರೆ ಇಲ್ಲಿ ಇವರು ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಿಂದೆಗಡೆ ಕೂಡ ನಮಗೆ ಅಪಾರ್ಟ್ಮೆಂಟ್ ಇದೆ. ಈ ಅಪಾರ್ಟ್ಮೆಂಟ್ ಇರೋದ್ರಿಂದ ನಮಗೆ ಇದು ಪ್ಲೇ ಏರಿಯಾ ಬರುತ್ತೆ ಈ ಅಪಾರ್ಟ್ಮೆಂಟ್ ಗೆ. ಅದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್. ಹತ್ತತ್ರ ನಮ್ಗೊಂದು 20ರಿಂದ 25 ಅಡಿ ಜಾಗ ಇದೆ. ಫ್ರಂಟ್ ಅಲ್ಲಿ ನಮಗೆ 30 ಫೀಟ್ ರೋಡ್, ಅದು ಟಾರ್ ರೋಡ್ ಇರುವಂತದ್ದು. ಹಿಂದೆಗಡೆ ನಮಗೆ 25 ಫೀಟ್ ವರೆಗೂ ನಮಗೆ ಸೆಟ್ ಬ್ಯಾಕ್ ಅವ್ರ ಅಪಾರ್ಟ್ಮೆಂಟ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಗೆ 7 ಮಾಡಿಸಿದ ಮನೆ ಅನ್ಬೋದು. ಆರಾಮಾಗಿ ನಾವು ಊಹೆ ಮಾಡ್ಕೊಬಹುದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಾವು ಎಷ್ಟು ಕಾರ್ಗಳನ್ನ ನಿಲ್ಸ್ಕೊಬಹುದು ಅಂದ್ರೆ, ಆರಾಮಾಗಿ 3 7 ಸೀಟರ್ ಕಾರ್ಗಳನ್ನ ನಾವು ಈ ಪಾರ್ಕಿಂಗ್ ಅಲ್ಲಿ ನಾವು ನಿಲ್ಸ್ಕೊಳ್ಳೋಷ್ಟು ಜಾಗ ಇದೆ. ನೋಡೋದ್ರಲ್ಲ, ತುಂಬಾ ಸ್ಪೇಷಿಯಸ್ ಆಗಿದೆ. ನಾರ್ತ್ ಫೇಸಿಂಗ್ ಅಲ್ಲಿ ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ಗೆ ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬೋರ್ವೆಲ್ ಸಂಪು ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಂಟೆನೆನ್ಸ್ ಈಸಿಗೋಸ್ಕರ ನಮಗೆ ಈ ಪೋರ್ಷನ್ ವಾಲ್ಗಳಿಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಆಂಟಿಸ್ಕಟ್ ವೆಟರ್ಫಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಗ್ಯಾಸ್ ಪ್ರಾವಿಷನ್, UPS ಪ್ರಾವಿಷನ್ ಎಲ್ಲ ನಮಗೆ ಕೆಳಗಡೆಗೆ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಪಕ್ಕದಲ್ಲಿ ಬರುತ್ತೆ ನಮಗೆ ಗ್ಯಾಸ್ ಪ್ರಾವಿಷನ್. ಇಲ್ಲಿ ನಮಗೆ ಕಾವೇರಿ ವಾಟರ್ಗೋಸ್ಕರ ಇಲ್ಲಿ ಪೈಪ್ ಕಲೆಕ್ಷನ್ ಕೊಟ್ಟಿರುವಂತದ್ದು. ಮೇಂಟೆನೆನ್ಸ್ ಗೋಸ್ಕರ ಇಲ್ಲಿ 3 ಟ್ಯಾಪ್ ಗಳ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಏನು ನಮಗೆ ಪಿಲ್ಲರ್ ಗಳು ನೋಡಿದ್ರಲ್ಲ, ಈ ಪಿಲ್ಲರ್ ವಾಲ್ಗಳಿಗೂ ಕೂಡ ನಮಗೆ ಮೇಂಟೆನೆನ್ಸ್ ಈಸಿಗೋಸ್ಕರ ವಿತ್ ಟೈಲ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೂಡ ನಮಗೆ ವೈಡ್ ಆಗಿದೆ ನೋಡಿ. ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ದೊಡ್ಡದಾಗಿ ಬಂದಿದೆ. ಆರಾಮಾಗಿ ನಾವು ಐಟಮ್ಗಳನ್ನ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಜಾಗ ಈ ಸ್ಟೇರ್ ಕೇಸ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಇದ್ರ ಪಕ್ಕದಲ್ಲಿ ಕೂಡ ನಮಗೆ ಅಪಾರ್ಟ್ಮೆಂಟ್ ಬಿಲ್ಡ್ ಆಗ್ತಾ ಇದೆ. ಆಲ್ಮೋಸ್ಟ್ ಈ ವಿಡಿಯೋ ನೋಡಿ ನೀವು ಮನೆ ಬಂದು ನೋಡಿ ಮಾತುಕತೆ ಆಗಿ ನೀವು ರಿಜಿಸ್ಟ್ರೇಷನ್ ಟೈಮಲ್ಲೂ ಕೂಡ ಆಲ್ಮೋಸ್ಟ್ ಈ ಅಪಾರ್ಟ್ಮೆಂಟ್ ಕೂಡ ನಮಗೆ ಕಂಪ್ಲೀಟ್ ಆಗೋಗುತ್ತೆ. ಇನ್ನೊಂದು ನನ್ಗೆ ಗೊತ್ತಿರಂಗೆ ಇನ್ನೊಂದು 20-25 ದಿನ ಅಷ್ಟೇ ಕೆಲಸ ಇದೆ ಅಪಾರ್ಟ್ಮೆಂಟ್ ಅಲ್ಲಿ. ಅದು ಕೂಡ ನಮಗೆ ಕಂಪ್ಲೀಟ್ ಆಗ್ತಾ ಬರ್ತಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ನಾರ್ತ್ ಡೋರ್ ಬರುತ್ತೆ. ಟೀಕೋಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಡೋರ್ ಪಕ್ಕದಲ್ಲಿ ಫಿಕ್ಸ್ಡ್ ಗ್ಲಾಸ್ ಇರುವಂತದ್ದು ವೆಂಟಿಲೇಷನ್ಗೆ. ರೀತಿಯಲ್ಲಿ ರಾಡ್ಗಳು ಕೊಟ್ಟಿದಾರಲ್ಲ, ಇದು ಕೂಡ ನಮಗೆ SS ಕೊಟ್ಟಿರುವಂತದ್ದು. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಈ ಸ್ಪೇಸ್ ಏನ್ ನೋಡ್ತಾ ಇದೀರಲ್ಲ, ಇದೆಲ್ಲ ನಮಗೆ ಹಾಲೆ ಬರುತ್ತೆ. ಡೆಪ್ತ್ ನೋಡಿ ಎಷ್ಟು ಇದೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ಈ ಸ್ಪೇಸ್ ಏನು ಅಂದ್ರೆ ಜಸ್ಟ್ ನಾವು ಟಿವಿ ನೋಡೋದಕ್ಕೆ ಮಾತ್ರನೇ ಯೂಸ್ ಮಾಡುವಂತಹ ಸ್ಪೇಸ್ ಇದು. ಬ್ಯೂಟಿಫುಲ್ ಆಗಿದೆ. ಏನಕ್ಕಂದ್ರೆ ಬೈಫರ್ಕೇಶನ್ ಇದೆ. ಸೆಂಟ್ರಲ್ಲಿ ಸ್ಟೇರ್ ಕೇಸು, ಆ ಕಡೆ ಡೈನಿಂಗ್ ಏರಿಯಾ, ಪೂಜಾ ಮನೆ, ಆ ಸ್ಪೇಸ್ ಸಪರೇಟ್ ಇದೆ. ಈ ಸ್ಪೇಸ್ ಕೂಡ ನಮಗೆ ಸಪರೇಟ್ ಆಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೂ ಕೂಡ ನಮಗೊಂದು ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಒಂದು ಸ್ಪೇಸ್ ಇದೆ. ಇನ್ ಕೇಸ್ ಯಾರನ್ನ ಗೆಸ್ಟ್ಗಳು ಬಂದ್ರೆ ಅವ್ರನ್ನ ಇಲ್ಲೇ ಕುತ್ಕೊಂಡು ಇಲ್ಲೇ ಮಾತಾಡಿ ಇಲ್ಲೇ ಕಳಿಸ್ಬೋದು. ಅಷ್ಟು ಜಾಗ ಇಲ್ಲಿ ನಮಗೆ ಬೈಫರ್ಕೇಶನ್ ತರ ನಮಗೆ ಮಾಡ್ಕೊಟ್ಟಿರುವಂತದ್ದು. ಡಿಸೈನ್ ವಾಸ್ ಅಲ್ಲಿ ನಮಗೆ ತುಂಬಾನೇ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ ನೋಡಿ. ನೋಡಿದ್ರಲ್ಲ, ಟಿವಿ ಯೂನಿಟ್, POP ವರ್ಕು ವಿತ್ ಇಂಟೀರಿಯರ್ ಡಿಸೈನ್ ವಿತ್ CMC ಕಟ್ಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕು ಕೂಡ ನಾವು ನೋಡಬಹುದು. ಜೊತೆಗೆ ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಬೈಫರ್ಕೇಶನ್ ಮಾಡ್ಕೊಟ್ಟಿದ್ದಾರೆ. ಟಿವಿ ಯೂನಿಟ್ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳೋಷ್ಟಿರುವಂತಹ
ಟಿವಿ ಯೂನಿಟ್ ನಮಗೆ ಬಿಲ್ಡ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ಅನ್ನಲ್ಲ, POP ವರ್ಕ್ ಯಾವುದೇ ಇಲ್ಲ, ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ಏನ್ ನೋಡ್ತಾ ಇದೀರಾ ನಮಗೆ LED ಲೈಟ್ ವಿತ್ ಡಿಸೈನ್ ಅಲ್ಲ, ಅದೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ನಮಗೆ ಬರುವಂತದ್ದು. ಟಿವಿ ಯೂನಿಟ್ ಕೆಳಗಡೆ ನೋಡಬಹುದು, ಕೆಳಗಡೆ ಇಲ್ಲಿ 5 ಡ್ರಾಯರ್ ಬಾಕ್ಸ್ಗಳಿದೆ, ಮತ್ತೆ ಮೇಲ್ಗಡೆ 5 ಗ್ಲಾಸ್ ಡೋರ್ ಇರುವಂತದ್ದು ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಟಿವಿ ಯೂನಿಟ್ ಪಕ್ಕದಲ್ಲಿ ಇಲ್ಲೆಲ್ಲ ನಮಗೆ ಶೆಲ್ಫ್ಗಳು ಕೊಟ್ಟು ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರೋದ್ರಿಂದ ಡೆಕೋರೇಷನ್ ಐಟಮ್ಸ್ ಗಳು ಕೂಡ ಈ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೋಬಹುದು. ಇದ್ರ ಪಕ್ಕದಲ್ಲಿ ನಮಗೆ 2 ಡೋರ್ ಕಾಣಿಸ್ತಿದೆಯಲ್ಲ, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರು. ಈ ಡೋರ್ ನ ಓಪನ್ ಮಾಡಿದ್ರೆ ಅದ್ರ ಒಳಗಡೆ ಇನ್ನ ಒಂದು ಡೋರ್ ಇದೆ. ಆ ಡೋರ್ ಓಪನ್ ಮಾಡಿದ್ರೆ ನಮಗೆ ಕಾಮನ್ ಬಾತ್ರೂಮ್ ಇದೆ ನೋಡಿ. ಜಸ್ಟ್ ಕಾಮನ್ ಬಾತ್ರೂಮ್ ಟಾಯ್ಲೆಟ್ ಪರ್ಪಸ್ ಮಾತ್ರ ಇರುವಂತದ್ದು. ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ವಾಲ್ ಮೌಂಟೆಡ್ ಕಮೋಡ್, ಅದಕ್ಕೆ ಇದಕ್ಕೆ ಕೊಳೆಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕಿಡ್ ವೆಟ್ರೋಫೈಟೈಲ್ಸ್, ವಾಲ್ಗಳಿಗೆ 2x4 ವೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಮನೆ ಮಾತ್ರ ತುಂಬಾನೇ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಅಲ್ಟಿಮೇಟ್ ಆಗಿದೆ, ಸಕಲಾಗಿದೆ. ಈ ಹಾಲ್ ನೋಡಿದ್ರಲ್ಲ, ಸೀಲಿಂಗ್ ಎಲ್ಲ ಬಂದು ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಹಾಗೆ ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಸೆಮಿ ಇಂಟೀರಿಯರ್ ಡಿಸೈನ್ ಮತ್ತೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ ಸೆಂಟ್ರಲ್ ಕೂಡ ವಿತ್ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಈ ಸ್ಪೇಸ್ ಏನಿದೆ, ಇಲ್ಲಿ ಸ್ಟೋರೇಜ್ ಮತ್ತೆ UPS ಪಾಯಿಂಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಆಗ್ಲೇ ನಾನು ಪಾರ್ಕಿಂಗ್ ಅಲ್ಲಿ ಅಂದೆ, ಬಟ್ ಇಲ್ಲಿ ನಮಗೆ UPS ಪಾಯಿಂಟ್ ಪ್ರೊವೈಡ್ ಮಾಡಿರುವಂತದ್ದು. UPS ಮತ್ತೆ ವಿತ್ ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಈ ಆಚೆ ನೋಡ್ತಾ ಇದೀರಾ ಬೈಫರ್ಕೇಶನ್ ಮಾಡಿರೋದು. ಈ ಪೋರ್ಷನ್ ನಾವು ಎಂಟ್ರಿ ಆದ್ರೆ ನೋಡಿ, ಇಟಾಲಿಯನ್ ಮಾಡೆಲ್ ಕಿಚನ್ ಅಲ್ಲಿ ಮಾಡಿರುವಂತಹ ಕಿಚನ್ ಏರಿಯಾ ಎಕ್ಸಾಕ್ಟ್ ನಮಗೆ ಆಗ್ನೇಯದಲ್ಲಿದೆ. ಕ್ವಾರ್ಟ್ಸ್ ಗ್ರಾನೈಟ್ ನ ಎಲ್ ಶೇಪ್ ಅಲ್ಲಿ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಫುಲ್ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್, ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್. ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ಬ್ಯಾಸ್ಕೆಟ್ ಗಳು, ಈ ಪೋರ್ಷನ್ ಅಲ್ಲಿ ನಮಗೆ ಪ್ಯಾಂಟ್ರಿ ಪ್ರೊವೈಡ್ ಮಾಡಿರುವಂತದ್ದು ನೋಡಿ, ವಿತ್ ಸ್ಟೋರೇಜು. ಬಟ್ ಏನು ಅಂದ್ರೆ 30-40 ಇಲ್ಲಿ ಏನು ನಮ್ಗೆ ಕಿಚನ್ ಏರಿಯಾ ಇದೆಯಲ್ಲ, ಆ ಕಿಚನ್ ಏರಿಯಾ ಇಷ್ಟು ಜಾಗ ಇದೆ ನೋಡಿ. ತುಂಬಾನೇ ವಿಶಾಲವಾಗಿದೆ, ಅಲ್ಟಿಮೇಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಸಿಂಕ್ ಏರಿಯಾ, ಮೇಲ್ಗಡೆ ಆಕ್ವಾಗಾರ್ಡ್, ಈ ಪೋರ್ಷನ್ ಅಲ್ಲಿ ಚಿಮ್ಮೆಗೆ ಪಾಯಿಂಟ್ ನ ಕೊಟ್ಟಿರುವಂತದ್ದು. ಮೇಲ್ಗಡೆ ಕೆಳಗಡೆ ಎಲ್ಲ ವಿತ್ ಸ್ಟೋರೇಜ್ ನ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಗೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು 2 ವಿಂಡೋ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮ್ಗೆ ಈ ಪೋರ್ಷನ್ ಖಾಲಿ ಇದೆ. ಇದ್ರ ಪಕ್ಕದಲ್ಲಿ ನಮ್ಗೆ ದೇವ್ರ ಮನೆ ಮಾಡಿದ್ದಾರೆ. ಏನಕ್ಕೆ ದೇವ್ರ ಮನೆ ಈ ಜಾಗದಲ್ಲಿ ಕೂತಿದ್ದಾರೆ ಅಂದ್ರೆ, ಇಲ್ಲಿ ಪೂಜೆ ಮಾಡ್ತಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈ ಮುಂದೆಗಡೆ ಕುತ್ಕೋಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮಗೆ ದೇವ್ರ ಮನೆ ಇಲ್ಲಿ ಕೊಟ್ಟಿರುವಂತದ್ದು. ಮೇಲ್ಗಡೆ ಕೂಡ ಅಷ್ಟೇ ವೀಕ್ಷಕರೇ, POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾದಲ್ಲೂ ಕೂಡ ವಿತ್ ಪ್ರೊಫೈಲ್ ಲೈಟ್, LED ಲೈಟ್ ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಈ ದೇವ್ರ ಮನೆ ಏನಿದೆ, ಈ ವಾಲ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ವಾಸ್ಕಲ್ ಕೂಡ ನಮಗೆ ಟೀಕ್ವುಡ್ ಬರುತ್ತೆ, ಫ್ರೇಮ್ ವರ್ಕ್ ಕೂಡ ನಮಗೆ ಟೀಕ್ವುಡ್ ಬರುತ್ತೆ. ಗ್ಲಾಸ್, ಟಫನ್ ಗ್ಲಾಸ್ ವಿತ್ ಡಿಸೈನ್ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ದೇವ್ರ ಮನೆ ಏನಿದೆ, ಈ ದೇವ್ರ ಮನೆಯಲ್ಲಿ ನಮ್ಗೆ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಇದೆ. ವಿಶಾಲವಾಗಿದೆ. ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಕೆಳಗಡೆ ವಿತ್ ಡಿಸೈನ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ವಿತ್ ಇಂಟೀರಿಯರ್ ಡಿಸೈನ್ ವಿತ್ ಒಂದು ಲೋಗೋ ಇರುವಂತದ್ದು, ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಶ್ರೀಚಕ್ರ ಲೋಗೋ ಇರುವಂತದ್ದು. ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಾವು ದೇವ್ರನ್ನ ಮೌಂಟ್ ಮಾಡಿದ್ರೆ ದೇವ್ರ ಡೈರೆಕ್ಷನ್ ನಮಗೆ ಈಸ್ಟ್ ನೋಡುತ್ತೆ, ಚೆನ್ನಾಗಿದೆ. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಇದೆ. ಪ್ಲೇ ಏರಿಯಾ ಒಂದು 25 ಅಡಿ ಸ್ಪೇಸ್ ಅನ್ನಲ್ಲ, ಅದು ರಾಂಗ್. ಅದು ಪ್ಲೇ ಏರಿಯಾ 25 ಅಡಿ ಸ್ಪೇಸ್ ಇಲ್ಲ. ಅಪಾರ್ಟ್ಮೆಂಟ್ ಗೋಡೆ ಏನಿದೆ, ಆ ಗೋಡೆಯಿಂದ ಈ ಗೋಡೆಗೆ ಹತ್ತತ್ರ ನಮ್ಗೊಂದು 50 ಅಡಿ ಡಿಸ್ಟೆನ್ಸ್ ಇದೆ. ಮನೆ ಮುಂದೆಗಡೆ 30 ಅಡಿ ರೋಡು ವೆಂಟಿಲೇಷನ್ಗೆ. ಮನೆ ಹಿಂದೆಗಡೆ ಅಪಾರ್ಟ್ಮೆಂಟ್ ಜಾಗ ಇರೋದ್ರಿಂದ ಈ ಸ್ಪೇಸ್ ಕೂಡ ನಮಗೆ ವೆಂಟಿಲೇಷನ್ ಯೂಸ್ ಆಗುತ್ತೆ. ಜೊತೆಗೆ ಈ ಪೋರ್ಷನ್ ನಮ್ಗೆ ಏನ್ ಸೆಟ್ ಬ್ಯಾಕ್ ಬಿಟ್ಟಿದಾರಲ್ಲ, ಈ ಪೋರ್ಷನ್ ಅಲ್ಲೂ ಸೆಟ್ ಬ್ಯಾಕ್ ಇದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಇದೆ. ದೇವ್ರ ಮೂಲೆ ನಮಗೆ ಬೆಳೆದಿದೆ. ವೆಂಟಿಲೇಷನ್ ಅಂತೂ ಅಲ್ಟಿಮೇಟ್, ಗಾಳಿ ಬೆಳಕುಗಂತೂ ಅಲ್ಟಿಮೇಟ್. ಮನೆ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಇದು ಕೂಡ ನಮಗೆ ಅಲ್ಟಿಮೇಟ್ ಆಗಿದೆ. ಮೆಟ್ರೋ ಸ್ಟೇಷನ್ಗೆ, ಕೆಂಗೇರಿ ಉಪನಗರ ಈ ಕಡೆ ಎಲ್ಲ ನೋಡೋರು ಈ ಮನೆನ 100% ತಗೋಬಹುದು. ಮೈಸೂರು ರೋಡ್ಗೆ ತುಂಬಾ ಹತ್ರದಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ನಮ್ಗೆ ಅಲ್ಟಿಮೇಟ್ ಆಗಿದೆ. ಇನ್ ಕೇಸ್ ಏನಾದ್ರೂ ನಮ್ಗೆ ಲಿಫ್ಟ್ ಆಪ್ಷನ್ ಏನಾದ್ರು ಬೇಕು ಅಂದ್ರೆ, ಈ ಸ್ಪೇಸ್ ಏನಿದೆ, ಸ್ಟೇರ್ ಕೇಸ್ ಸೆಂಟರ್ ಸ್ಪೇಸ್ ಏನಿದೆ, ಈ ಸ್ಪೇಸ್ ಅಲ್ಲಿ ನಾವು ಲಿಫ್ಟ್ ನಾವು ತಗೋಬಹುದು. ಆತರ ಸೆಕೆಂಡ್ ಆಪ್ಷನ್ ಪ್ರಾವಿಷನ್ ಮಾಡಿರುವಂತದ್ದು. ಈ ಜಾಗ ಏನಿದೆ, ಈ ಜಾಗದಲ್ಲಿ ಬೇಕಾದ್ರೆ ಲಿಫ್ಟ್ ನ ಯೂಸ್ ಮಾಡಬಹುದು. ಈಗ ಫಸ್ಟ್ ಫ್ಲೋರ್ ಇಂದಾನೆ ಬರುವಂತಹ ಹೈಡ್ರೋಲಿಕ್ ಲಿಫ್ಟ್ ಗಳೆಲ್ಲ ಬಂದಿದೆ.
ಟೆಕ್ನಾಲಜಿ ಬಂದಿರೋದ್ರಿಂದ ಆ ತರ ಬೇಕಾದ್ರೆ ಲಿಫ್ಟ್ ನಾವು ಯೂಸ್ ಮಾಡ್ಬೋದು. ಕ್ಲೀನ್ ಆಗಿ ಫಸ್ಟ್ ಫ್ಲೋರ್ ಇಂದ ಟಾಪ್ ವರ್ಗೂ ಕೂಡ ಲಿಫ್ಟ್ ನಾವು ಯೂಸ್ ಮಾಡ್ಬೋದು. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಸಿಟ್ಟಿಂಗ್ ಏರಿಯಾ ತರನು ಈ ಜಾಗನ ಯೂಸ್ ಮಾಡ್ಬೋದು. ಬಟ್ ಇವ್ರೇನು ಅಂದ್ರೆ ಇಲ್ಲಿ ಸ್ಟಡಿ ಟೇಬಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಬುಕ್ ರಾಕುಗಳು, ಡ್ರಾಯರ್ ಬಾಕ್ಸ್ಗಳು ಈ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತ ವಿತ್ ಸ್ಟೋರೇಜ್ ಟೇಬಲ್, ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ನಾವು ಜಾಗದ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಬರೀ ನಾವು ಇಂಟೀರಿಯರ್ ಡಿಸೈನು ಏನ್ ಕೆಲಸ ಮಾಡಿದಾರೆ ಅನ್ನೋದೊಂದು ನೋಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಬಿಟ್ರೆ, ಈ ಸ್ಪೇಸ್ಗಳು ಎಷ್ಟು ಬರುತ್ತೆ, ಎಷ್ಟು ಚಿಕ್ಕದಿದೆ, ಎಷ್ಟು ದೊಡ್ಡದಿದೆ ಅನ್ನೋ ಬಗ್ಗೆ ಮಾತಾಡಂಗೆ ಇಲ್ಲ. ಅಷ್ಟು ಚೆನ್ನಾಗಿದೆ. ಇಲ್ಲಿ ಬರ್ತಾ ಇರೋ ಜಾಗದಲ್ಲಿ ಇನ್ನೂ ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಬೋದು, ಅಷ್ಟು ಜಾಗ ಇದೆ. ಆಲ್ರೆಡಿ ಇಲ್ಲಿ ಒಂದು ಕಾಟ್ ಇದೆ ವಿತ್ ಸ್ಟೋರೇಜು, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೂಬ್ಗಳನ್ನ ಮಾಡಿದ್ದಾರೆ. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಾಲಿಂದ ಹಂಗೆ ಸೀಲಿಂಗ್ ವರ್ಗೂ ಕೂಡ ವಿತ್ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ಬಾಟರ್ ಫುಲ್ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ರೋಡ್ ಸೈಡ್ ಅಲ್ಲಿ ನಮಗೆ ವೆಂಟಿಲೇಷನ್ಗೆ 3 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಈ ಸ್ಪೇಸ್ ಕೂಡ ನಮಗೆ ಅಟ್ಯಾಚ್ ಬಾತ್ರೂಮ್. ಆರಾಮಾಗಿ ನಾವು ಪಾರ್ಟಿಷನ್ ಗಳನ್ನ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್ಟು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಟಾಪ್ ಟು ಬಾಟಮ್ ವರ್ಗೂ ಗ್ಲಾಸಿ ಫಿನಿಶಿಂಗ್ ಇರುವಂತಹ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೊಸಿಷನ್ ಅಲ್ಲಿ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಇಲ್ಲಿ ನಮಗೆ ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಇನ್ನ ಮಿರರ್ ಫಿಟ್ ಆಗಿಲ್ಲ, ಕಂಪ್ಲೀಟ್ ಮಾಡ್ಕೊಡ್ತಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ವಿತ್ ಸ್ಟೋರೇಜ್, ಮಿರರ್ ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಏನಾದ್ರು ಸಣ್ಣ ಪುಟ್ಟ ಐಟಮ್ಸ್ ಗಳು ಬೇಕು ಅಂದ್ರೆ ಅದನ್ನು ಕೂಡ ನಾವು ಇಟ್ಕೋಬಹುದು, ಅಷ್ಟು ಜಾಗ ಇದೆ. ಈ ಸ್ಪೇಷಿಯಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಒಂದು ಬಾಲ್ಕನಿ ಏರಿಯಾ ಇದೆ ನೋಡಿ. ಆರಾಮಾಗಿ ಒಂದು 3 ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಮೇಂಟೆನೆನ್ಸ್ ಈಸಿಗೋಸ್ಕರ ವಾಲ್ಗಳಿಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಡಿಸೈನ್ ವೈಸ್ ಅಲ್ಲಿ WPC ವರ್ಕ್, ಸೇಫ್ಟಿ ವೈಸ್ ಅಲ್ಲಿ, ಲುಕ್ ವೈಸ್ ಅಲ್ಲಿ ಟಫನ್ ಗ್ಲಾಸ್, SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಫ್ಲಶ್ ಡೋರ್ ನ ಯೂಸ್ ಮಾಡಿರುವಂತದ್ದು ವಿತ್ ಪಾಲಿಶಿಂಗ್. ವಾಸ್ಕಲ್ ಆಲ್ಸೋ ನಮಗೆ ಟೀಕ್ವುಡ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ಕಾಟ್ ಇದೆ. ಕಾಟ್ ಜೊತೆಗೆ ಇಲ್ಲೊಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೊಬಹುದು, ಅಷ್ಟು ಜಾಗ, ಬೇಜಾನ್ ಜಾಗ ಇದೆ ಕಣ್ರಿ, ಸಖತ್ತಾಗಿದೆ. ಇದ್ರ ಪಕ್ಕದಲ್ಲಿ ಬರೋದೆ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮು. ನೋಡೋದಲ್ಲ ವೀಕ್ಷಕರೇ, 2030 ನಮ್ಗೂ ಈ ಸ್ಪೇಸ್ ಏನಿದೆ ಇದು ನಮ್ಗೊಂದು ಹಾಲ್ ಇದ್ದಂಗೆ ಇರುತ್ತೆ ನಮ್ಗೆ 2030. ಇಲ್ಲಿ ನಮಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಇಲ್ಲೂ ಕೂಡ ಅಷ್ಟೇ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇಲ್ಲೂ ವಿಂಡೋ ಇದೆ. ಈ ಪೋರ್ಷನ್ ಅಲ್ಲೂ ನಮಗೆ ವಿಂಡೋ ಕೊಟ್ಟಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕೆಳಗಡೆ ಲಾಫ್ಟ್ ವರ್ಕು, ಕೆಳಗಡೆ ಡ್ರಾಯರ್ ಬಾಕ್ಸ್, ಮೇಲ್ಗಡೆ ಲಾಫ್ಟ್ ವರ್ಕ್ಗಳನ್ನ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿದೆ. ಈ ಸ್ಪೇಸ್ ಏನಿದೆ ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್. ಸಖತ್ತಾಗಿದೆ ಕಣ್ರಿ, ಅಲ್ಟಿಮೇಟ್ ಆಗಿದೆ. ಸ್ಪೇಸ್ ನೋಡಿ ಎಷ್ಟಿದೆ ಸ್ಪೇಸು, ಪಾರ್ಟಿಷನ್ ನ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಬೊಂಬಾಟಾಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 ಮಾಸ್ಟರ್ ಬೆಡ್ರೂಮ್ಗಳು. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ಲಿಫ್ಟ್ ಇಲ್ಲಿಗೆ ಲ್ಯಾಂಡ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನಾವು ಟೆರೆಸ್ವರೆಗೂ ಹೋಗ್ಬೇಕಂದ್ರೆ ಅಲ್ಲಿ ಸ್ಕೈಲೈಟ್ ಏನಿದೆ ಆ ಸ್ಪೇಸ್ ನಾವು ಓಪನ್ ಮಾಡ್ಕೊಂಡ್ರೆ ಲಿಫ್ಟ್ ನಾವು ಟೆರೆಸ್ವರೆಗೂ ತಗೊಂಡು ಹೋಗ್ಬೋದು, ನಮಗೆ ಏನಾದ್ರು ಬೇಕು ಅಂದ್ರೆ. ಚೆನ್ನಾಗಿದೆ ನೋಡಿ. ಇನ್ ಕೇಸ್ ನಮ್ಗೆ ಲಿಫ್ಟ್ ಏನು ಬೇಡ ಅಂದ್ರೆ ಈ ಸ್ಕೈಲೈಟ್ ಇದೆಯಲ್ಲ, ಅಲ್ಲಿ ಇವಾಗ ಕ್ಲೋಸ್ ಮಾಡಿದ್ದಾರೆ, ಗ್ಲಾಸ್ ಹಾಕಿ ಲೈನ್ ನ. ಅಲ್ಲೇನಾದ್ರೂ ನಾವು ಗ್ಲಾಸ್ ಹಾಕಿದ್ರೆ ಅಲ್ಲಿ ಬರೋ ಸನ್ಲೈಟ್ ಡೈರೆಕ್ಟ್ ಆಗಿ ಹಾಲ್ಗೆ ಹೋಗುತ್ತೆ. ಆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ. 3ನೇ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ಸ್ಪೇಸು ವಾಷಿಂಗ್ ಮಿಷಿನ್ ಇದೆ. ಬಟ್ ನಾನೊಂದು ಹೇಳೋದನ್ನ ಮರ್ತೆ, ಆ ಸ್ವಿಚ್ ಪಾಯಿಂಟ್ಗಳು ಏನಿದೆ ಎಲ್ಲಾ ಸ್ವಿಚ್ ಪಾಯಿಂಟ್ಗಳಲ್ಲೂ ಕೂಡ ನಮ್ಗೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸೆಮಿ ಇಂಟೀರಿಯರ್ ಡಿಸೈನ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಫುಲ್ ಬಿಲ್ಡಿಂಗ್, ಆಲ್ ಓವರ್ ಬಿಲ್ಡಿಂಗ್ ಅಲ್ಲಿ ಸ್ವಿಚ್ ಪಾಯಿಂಟ್ ಬ್ಯಾಕ್ ಸೈಡ್ ಅಲ್ಲಿ ಇದೊಂದು ಸೆಮಿ ಇಂಟೀರಿಯರ್ ಡಿಸೈನ್ ಒಂಥರ ಚೆನ್ನಾಗಿದೆ. ಎಲ್ಲಾ ಮನೆಗಳಿಗೂ ಕಂಪೇರ್ ಮಾಡಿದ್ರೆ ಈ ಮನೇಲಿ ಇದೊಂದು ಚೆನ್ನಾಗಿದೆ ನನಗೆ. ಇದು ಒಂದು ನಮಗೆ ವಾಷಿಂಗ್ ಮಿಷಿನ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ಸ್ಕೈಲೈಟ್ ಪ್ರೊವೈಡ್ ಮಾಡಿರುವಂತದ್ದು. ಈ ಜಾಗ ಏನಾದ್ರು ಬೇಕು ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಇದನ್ನ ನಾವು ಕನ್ವರ್ಟ್ ಮಾಡ್ಕೊಬಹುದು. ಕೆಳಗಡೆ ನೋಡಿದ್ರಲ್ಲ ವೀಕ್ಷಕರೇ, ಸೇಮ್ ಆಸ್ ಇಟ್ ಈಸ್ ಮಾಸ್ಟರ್ ಬೆಡ್ರೂಮ್. ಬಟ್ ಕಾಟ್ ಹಾಕಿಲ್ಲ, 2 ಕಾಟ್ಗಳು, ಕಿಂಗ್ ಸೈಜ್ 2 ಕಾಟ್ಗಳನ್ನ ನಾವು ಮಾಡಿಸ್ಕೊಂಬಾರ್ದು, ಅಷ್ಟು ಜಾಗ ಇದೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೊಟ್ಟಿದ್ದಾರೆ.
ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕು, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳನ್ನ ಪ್ರೊವೈಡ್ ಮಾಡಿರುವಂತದ್ದು. ವೆಂಟಿಲೇಷನ್ಗೆ ವಿಂಡೋ, ಬಾಲ್ಕನಿ ಏರಿಯಾ, ಆರಾಮಾಗಿ ಮಲ್ಕೊಂಡು ಟಿವಿ ನೋಡ್ಬೋದು 90 ಡಿಗ್ರಿ. ಆ ತರ ಕಾನ್ಸೆಪ್ಟ್ ಅಲ್ಲಿ ಇದೆ. ಬ್ಯೂಟಿಫುಲ್ ಆಗಿದೆ. ಇನ್ನು ಮಾಮೂಲಿ ಕೆಳಗಡೆ ನೋಡ್ರಲ್ಲ, ಸೇಮ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಅಟ್ಯಾಚ್ ಬಾತ್ರೂಮ್ ಮತ್ತೆ ಡ್ರೆಸ್ಸಿಂಗ್ ಏರಿಯಾ ಬಗ್ಗೆ ಮಾತಾಡೋ ಹಾಗಿಲ್ಲ, ಚೆನ್ನಾಗಿದೆ. ಇನ್ನ ಇದು ಬಂದು ನಮಗೆ ಸಿಟ್ಟಿಂಗ್ ಏರಿಯಾ ಬರುತ್ತೆ. MS ಗ್ರಿಲ್ ವರ್ಕ್ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಫ್ಯೂಚರ್ಗೆ ಏನಾದ್ರು ನಾವು ಮಂಗಳೂರು ಟೈಲ್ಸ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಇದನ್ನ ನಾವು ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿ ಒಂದು ಗಾರ್ಡನ್ ಇರೋ ತರ ಈ ಜಾಗನ ನಾವು ಯೂಸ್ ಮಾಡ್ಕೊಬಹುದು. ಆ ತರ ಇದೆ. ಇನ್ನ ಮ್ಯಾನ್ಯಲ್ ಆಗಿ ನಿಂತ್ಕೊಂಡು ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಪೈಪ್ ವರ್ಕ್ ವಿತ್ ವಾಟರ್ ಸೋರ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಪಕ್ಕದಲ್ಲಿ ಅಪಾರ್ಟ್ಮೆಂಟ್, ಅವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಮಗೆ 3 ಕಡೆ ಈ ಪೋರ್ಷನ್ ಫುಲ್ ಸೆಟ್ ಬ್ಯಾಕ್ ಬರುತ್ತೆ. ಅಪಾರ್ಟ್ಮೆಂಟ್ ಬಿಟ್ಟಿರೋ ಜಾಗ, ಹಿಂದೆಗಡೆ ಇವರು ಜಾಗ ಇದೆ, ಅಪಾರ್ಟ್ಮೆಂಟ್ ಜಾಗ ಇದೆ, ಫುಲ್ ವೆಂಟಿಲೇಷನ್. ಮುಂದೆಗಡೆ 30 ಅಡಿ ರೋಡು, ಫುಲ್ ವೆಂಟಿಲೇಷನ್. 3 ಕಡೆ ನಮಗೆ ವೆಂಟಿಲೇಷನ್ ಸಿಗುತ್ತೆ. ಬೊಂಬಾಟ್ ಆಗಿದೆ. ಬನ್ನಿ, ಇದು ಇನ್ನ ಟೆರೆಸ್ಗೆ ಹೋಗೋದಕ್ಕೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸಿಂಟೆಕ್ ಟ್ಯಾಂಕ್ ಒಂದು ಕೊಟ್ಟಿರುವಂಥದ್ದು. ನಾವೇನಾದ್ರು ಲಿಫ್ಟ್ ಏನಾದ್ರು ಯೂಸ್ ಮಾಡಿದ್ರೆ ಈ ಸ್ಪೇಸ್ ನಾವು ಲಿಫ್ಟ್ ಏರಿಯಾ, ಇದ್ರ ಮೇಲ್ಗಡೆ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ ತರ ನಾವು ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರೋಡು ಜಸ್ಟ್ ಒಂದೇ 1 ನಿಮಿಷ ನಮಗೆ ಅಲ್ಲಿ ಕಾಣಿಸುತ್ತೆ. ಟರ್ಮಿನಲ್ ಮೆಟ್ರೋ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್. ಮೆಟ್ರೋ ಟ್ರ್ಯಾಕ್ ಕೂಡ ನಾವು ವ್ಯೂ ಮಾಡ್ಬೋದು. ಮೈಸೂರು ರೋಡ್ಗೆ ಜಸ್ಟ್ ಅಲ್ಲಿ ನಮಗೆ ಉತ್ರಳ್ಳಿ ಮೈನ್ ರೋಡ್, ಡೆಡ್ ಅಂಡ್ ಮೈಸೂರು ರೋಡ್ ಬರುತ್ತಲ್ಲ, ಆ ರೋಡ್ಗೆ ಬರೀ 800 ಮೀಟರ್ ಅಷ್ಟೇ. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ ಗೂಗಲ್ ಮ್ಯಾಪ್ ಅಲ್ಲಿ ಏನಾದ್ರು ನಾವು ನೋಡಿದ್ರೆ ಬರೀ 800 ಮೀಟರ್ಸ್ ಅಲ್ಲಿ ನಮಗೆ ತೋರಿಸ್ತಾ ಇದೆ. ಬ್ಯೂಟಿಫುಲ್ ಆಗಿದೆ. ಅಕ್ಕಪಕ್ಕ ಅಪಾರ್ಟ್ಮೆಂಟು. ಈ ಅಪಾರ್ಟ್ಮೆಂಟ್ ಮುಂದೆಗಡೆ ಎಂಟ್ರಿ ಗೇಟ್ ಇದೆಯಲ್ಲ, ಆ ಎಂಟ್ರಿ ಗೇಟೇ ನಮಗೆ ಡಾಕ್ಟರ್ ವಿಷ್ಣುವರ್ಧನ್ ರೋಡು, ಉತ್ರಳ್ಳಿ ಮೈನ್ ರೋಡು. ಕೆಂಗೇರಿಯಿಂದ ಉತ್ರಳ್ಳಿಗೆ ಏನು ಹೋಗ್ತೀವಲ್ಲ ಆ ಮೈನ್ ರೋಡು, ಈ ಅಪಾರ್ಟ್ಮೆಂಟ್ ಫ್ರಂಟ್ ರೋಡು. ಅದು ಬ್ಯಾಕ್ ಸೈಡಲ್ಲೇ ಈ ಪ್ರಾಪರ್ಟಿ ಇರುವಂಥದ್ದು. ಮೈಸೂರು ರೋಡ್ಗೆ ಮತ್ತೆ ಪಟ್ಟಣಗೆರೆ RV ಕಾಲೇಜ್ಗೆಲ್ಲ ತುಂಬ ಅಪ್ರೋಚಲ್ಲಿ ಇರುವಂತಹ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಡೀಟೇಲ್ಸು, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು. ನಿಮ್ಮ ರೇಟ್ಗೆ ಏನಾದರೂ ಈ ಪ್ರಾಪರ್ಟಿ ಓಕೆ ಅಂದರೆ ಪೂರ್ತಿ ವಿಡಿಯೋನ ನೋಡಿ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಇದೇ ಥರ ಬ್ಯೂಟಿಫುಲ್ ಮನೆಗಳಿನ ಏನಾದರೂ ಬೇಕು, ನಿಮ್ಮವ್ರಿಗೆ ಏನಾದರೂ ಬೇಕು, ಇಲ್ಲ ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಸೇಲ್ ಮಾಡಬೇಕು ಅಂದರೆ ನೋಡಿ, ಮೆಟ್ರೋ ಹೋಗ್ತಾ ಇದೆ ನೋಡಿದ್ರಲ್ಲ, ಒಳ್ಳೆ ವ್ಯೂ ಪಾಯಿಂಟ್ ಇದು. ನಮಗೆ ಸ್ಟೇಷನ್ಗೆ ಹೋಗ್ತಾ ಇರುವಂಥದ್ದು. ಚಲ್ಲಘಟ್ಟೆಯಿಂದ ಫೀಲ್ಡ್ಗೆ ಹೋಗುವಂತಹ ಮೆಟ್ರೋ ಸ್ಟೇಷನ್. ಒಳ್ಳೆ ಗಾಳಿ. ಆ್ಯಕ್ಚುಲಿ ನನ್ನ ವಾಯ್ಸಲ್ಲೇ ಗೊತ್ತಾಗುತ್ತೆ ಗಾಳಿ ಯಾವ ಥರ ಬರ್ತಾ ಇದೆ ವಿಡಿಯೋ ರೆಕಾರ್ಡಿಂಗಲ್ಲಿ. ಚೆನ್ನಾಗಿದೆ. ಇದೇ ಥರ ವಿಡಿಯೋಗಳಿಗೆ ಏನಾದರೂ ನಿಮ್ಗಿನ್ನ ಬೇಕು, ಇನ್ನು ನಿಮ್ಮ ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿ ನಾನು VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಮ್ಮವರೆಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜು, ಫೇಸ್ಬುಕ್ ಪೇಜು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.